ಲಾಸ್ಟ್ 7-8 ಮಂತ್ಸ್ ಇದ್ದಾಗ ನೀವು ಬಟ್ಟೆ ಶಾಪಿಂಗ್ ಮಾಡೋದು ಪ್ರತಿಯೊಂದು ಶುರು ಮಾಡ್ಬೋದು. ಈಗ ಒಬ್ಬೊಬ್ರು ಹೇಳ್ತಾರೆ ಪಾಪು ಹುಟ್ಟ ಮಟ್ಟ ಯಾವ ಬಟ್ಟೆನೂ ತಗೋಬಾರ್ದು ಹಂಗೆ ಹಿಂಗೆ ಅಂತ. ಆ ಥರ ಎಲ್ಲ ಏನೂ ಇಲ್ಲ. ಯಾಕೆಂದರೆ ಲಾಸ್ಟ್ ಮೂಮೆಂಟಲ್ಲಿ ನೀವು ಡಿಲವರಿ ಆದಮೇಲೆ ಬಟ್ಟೆ ತಗೊಂಬರೋಕ್ಕೆ ಅದಕ್ಕೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಈ ಕಡೆ ನಿಮ್ಮನ್ನು ನೋಡ್ಲಾ, ಆ ಕಡೆ ಅವ್ರನ್ನ ನೋಡ್ಲಾ, ಹಂಗಾಗಿಬಿಡುತ್ತೆ. ಹಂಗಾಗಿ ಲಾಸ್ಟ್ ಮೂಮೆಂಟ್ವರೆಗೂ ಯಾವುದೇ ಕಾರಣಕ್ಕೂ ಬಿಟ್ಕೋಬೇಡಿ. ಪಾಪುಗೆ ನೆಸಸರಿ ಇರೋಂಥ ಮೇನ್ ಐಟಮ್ಸು ಒಂದು 5 ವಾರ ಇರಲೇಬೇಕು. ಯಾಕಂದರೆ ಲಾಸ್ಟ್ ಮೂಮೆಂಟಿಗೆ ಹೆವಿ ಆಗೋಗುತ್ತೆ ಅವೆಲ್ಲ ಪರ್ಚೇಸ್ ಮಾಡೋದು ಅದು ಎಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿಸ್ ವ್ಲಾಗ್. ಇವತ್ತಿನ ಈ ವಿಡಿಯೋ ಪ್ರೆಗ್ನೆಂಟ್ ಲೇಡೀಸಿಗೆ ಸ್ವಲ್ಪ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಹೇಳ್ಕೊಡೋಣ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೇನು ಬ್ಯಾಲೆನ್ಸ್ಡ್ ಫುಡ್ ತೊಗೊಳ್ಳಿ. ಯಾವುದೇ ಕಾರಣಕ್ಕೂ ಹಶು ಆಗ್ತೈತೆ ಅನ್ನೋ ಕಾರಣಕ್ಕೆ ಜಂಕು ಅದು ಜಾಸ್ತಿ ತಿನ್ನಕ್ಕೆ ಹೋಗಬೇಡಿ. ನಿಮಗೆ ಹಶು ಆದಾಗೆಲ್ಲ ಫ್ರೂಟ್ಸು, ಸೊಪ್ಪು, ವೆಜಿಟೇಬಲ್ಸ್ ಜಾಸ್ತಿ ಇರೋದನ್ನೇ ತೊಗೊಳಂತ ಹೋಗಿ. ಮತ್ತು ಸಮ್ಮರ್ ಸೀಸನ್ನಲ್ಲಿ ಯಾರ್ಯಾರು ಪ್ರೆಗ್ನೆಂಟ್ ಆಗಿದ್ರಿ ನಂತರ ಅವರಿಗೆಲ್ಲ ಏನಂದರೆ ಕೊಕೊನಟ್ ವಾಟರ್, ಎಳ್ನೀರು ಚೆನ್ನಾಗಿ ಕುಡೀರಿ ಅಂತಲೇ ಹೇಳ್ತೀನಿ. ಯಾಕಂದರೆ ಎಳ್ನೀರು ಕುಡಿದಷ್ಟು ಹೈಡ್ರೇಟೆಡ್ ಆಗಿರುತ್ತೆ ಬಾಡಿ. ಈ ಬಿಸಿಲಿಗೆ ಅದಕ್ಕೆ ಭಾಳ ಸುಸ್ತು ಅನ್ನಿಸ್ತಿರುತ್ತೆ. ಹಾಗಾಗಿ ಎಳ್ನೀರು ಕನ್ಸಪ್ಷನ್ ಜಾಸ್ತಿ ಮಾಡ್ಕೊಳ್ರಿ. ಹೈಡ್ರೇಷನ್ನಿಗೆ ಹೆಲ್ಪ್ ಆಗುತ್ತೆ. ಮತ್ತು ಯಾರ್ಯಾರಿಗೆ ವಾಮಿಟ್ ಆಗ್ತಿದೆ ಫಸ್ಟ್ 3 ಮಂತ್ಸು ಹಂಗೆಲ್ಲ ಇದ್ದಾಗ ಜಾಸ್ತಿ ಎಳ್ನೀರು ಕುಡೀರಿ. ಆವಾಗ ಹೈಡ್ರೇಷನ್ ಸಿಗುತ್ತೆ ಮತ್ತು ಎಲೆಕ್ಟ್ರೋಲೈಟ್ ಬೂಸ್ಟ್ ಆಗುತ್ತೆ. ನಿಮ್ಮಲ್ಲಿ BP ಲೋ ಆಗೋದು ಅಥವಾ ಇನ್ನೂ ಸುಸ್ತು ಅದು ಅನಿಸಲ್ಲ. ನನಗೆ ಮೇನಾಗಿ ಫಸ್ಟ್ 3 ಮಂತ್ಸು ವಾಮಿಟಿಂಗ್ ಇದ್ದಾಗ ನಾನು ಅದನ್ನೇ ಮಾಡಿದ್ದು. ಫುಲ್ಲು ಎಳ್ನೀರು ಜಾಸ್ತಿ ಕುಡಿಯೋದ್ರಿಂದ ಸ್ವಲ್ಪ ಶಕ್ತಿ ಸಿಗುತ್ತೆ ಮತ್ತು ವಾಮಿಟಿಂಗ್ ಸ್ವಲ್ಪ ಕಂಟ್ರೋಲ್ ಅನ್ನಿಸ್ತತೆ. ಆಮೇಲೆ ಸೀಸ್ನಲ್ ಫ್ರೂಟ್ಸು ಮತ್ತು ಸೊಪ್ಪು, ತರಕಾರಿ ಅವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅದನ್ನು ಜಾಸ್ತಿ ತಗೊಳ್ರಿ. ಮತ್ತು ಸ್ಟ್ರೆಚ್ ಮಾರ್ಕ್ಸಿಗೆ ಮುಂಚಿನ ಫಸ್ಟ್ ಮಂತ್ ಕನ್ಸೀವ್ ಆದಾಗಿಂದನೇ ಈ ಮಾಯ್ಶ್ಚರೈಸರು ಮತ್ತು ಸ್ಟ್ರೆಚ್ ಮಾರ್ಕ್ ಕ್ರೀಮ್ಸು ಅದು ಎಲ್ಲ ಬರುತ್ತೆ, ಆ ಥರ ಅಪ್ಲೈ ಮಾಡಿರಿ. ಅದು ಯಾವುದು ಬೇಡ ಅಂದರೆ ಕೊಕೊನಟ್ ಆಯಿಲ್, ಮಸ್ಟರ್ಡ್ ಸೀಡ್ ಯೂಸ್ ಮಾಡ್ಬೋದು. ಅದರಿಂದ ಏನೋ ಸೈಡ್ ಎಫೆಕ್ಟ್ಸು ಅದು ಏನೂ ಆಗೋಲ್ಲ. ಅಪ್ಲೈ ಮಾಡೋದ್ರಿಂದ ನಿಮಗೆ ಸ್ಟ್ರೆಚ್ ಮಾರ್ಕ್ಸ್ ಕಮ್ಮಿ ಆಗುತ್ತೆ. ಮತ್ತು ಮೇನು ನಿಪ್ಪಲ್ ಮಸಾಜ್ ಮಾಡ್ಕೋಬೇಕು. ನಿಪ್ಪಲ್ ಮಸಾಜ್ ಮಾಡೋದ್ರಿಂದ ಆಫ್ಟರ್ ಬೇಬಿ ಡಿಲವರಿ ಆದಮೇಲೆ ಹೆಲ್ಪ್ ಆಗುತ್ತೆ. ಅದು ಭಾಳ ಜನ ಇದಾಗಿರುತ್ತೆ, ಕಾಂಪ್ಲಿಕೇಟ್ ಆಗಿರುತ್ತೆ, ನಿಪ್ಪಲ್ ಫಾರ್ಮ್ ಆಗಿರೋಲ್ಲ ಅನ್ನೋದು. ಹಂಗಾಗಿ ಫಸ್ಟು ಡಾಕ್ಟರ್ಸಿಗೆ ಕೇಳಿ ಯಾವ ಥರ ಮಾಡಬೇಕು ಏನು ಅಂತ. ಅವರೆಲ್ಲ ಹೇಳ್ತಾರೆ ಕ್ಲೀನಾಗಿ. ಕೊಕೊನಟ್ ಆಯಿಲ್ ಹಚ್ಚಿ ಮಾಡಲಿಕ್ಕೆ ಹೇಳ್ತಾರೆ. ಅದು ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ಮತ್ತು ಏನೇನು ಮಾಡಬಾರ್ದು ಅನ್ನೋದನ್ನು ಈಗ ಹೇಳ್ತೀನಿ. ನಿಮ್ಮ ಪ್ರೆಗ್ನೆನ್ಸಿನ ಬೇರೆಯವ್ರ ಪ್ರೆಗ್ನೆನ್ಸಿ ಜೊತೆ ಕಂಪೇರ್ ಮಾಡಬೇಡ್ರಿ. ಅವ್ರಿಗೆ ಆ ಥರ ಇತ್ತು, ನನಗೆ ಈ ಥರ ಐತಿ, ಅದು ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಒಬ್ಬರು ಬಾಡಿ ಇನ್ನೊಬ್ರು ಬಾಡಿ ಥರ ಅಲ್ಲ. ಈಗ ನನಗೇನೋ ಸಿಮ್ಟಮ್ಸ್ ಇತ್ತು, ಬೇರೆಯವ್ರಿಗೆ ಅದಿಲ್ಲ ಅನ್ನೋ ಕಾರಣಕ್ಕೆ ನಂದು ಯಾಕಂಗಿಲ್ಲ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು ಅದನ್ನು ಫ್ಯಾಮಿಲಿಗೆ ಕೂಡ ಪ್ರೆಗ್ನೆಂಟ್ ಇರೋ ಲೇಡೀಸ್ ಮೇಲೆ ಸ್ಟ್ರೆಸ್ ಹಾಕಬೇಡ್ರಿ. ಮತ್ತು ವಾಕಿಂಗು, ಎಕ್ಸಸೈಸು ಮಾಡೋದ್ರಿಂದ ನಾರ್ಮಲ್ ಡಿಲವರಿ ಕನ್ಫರ್ಮ್ ಆಗೇ ಆಗುತ್ತೆ. ಚೆನ್ನಾಗಿ ಮಾಡು, ನಾರ್ಮಲ್ ಆಕತಿ ಅನ್ನೋದು ತಪ್ಪು. ಯಾಕೆಂದರೆ ಲಾಸ್ಟ್ ಮೂಮೆಂಟ್ವರೆಗೂ ನಾವು ಹೇಳೋಕ್ಕೆ ಬರೋಲ್ಲ ಯಾವ ಡಿಲವರಿ ಆಗುತ್ತೆ, ನಾರ್ಮಲ್ಲ ಸಿಸೇರಿಯನ್ ಅದು ಯಾವುದೇ ಆಗಲಿ. ನಿಮ್ಮ ಏನು ನೀವು ತಲೆಗೆ ತೀರಾ ಹಚ್ಕೊಂಡು ಇಲ್ಲ ನಾನು ಇಷ್ಟೆಲ್ಲ ಎಕ್ಸಸೈಸ್ ಮಾಡಿದ್ದೆ ಹಂಗೆ ಹಿಂಗೆ ಅಂತ ಅಂದ್ಕೋಬೇಡ್ರಿ. ಯಾಕಂದರೆ ನಂದು ಕೂಡ ಅದೇ ಕೇಸ್ ಆಗಿದ್ದು. ನಾವೆಲ್ಲ ಫಿಕ್ಸ್ ಆಗಿದ್ವಿ ನಾರ್ಮಲ್ ಡಿಲವರಿನೇ ಆಗುತ್ತೆ ಹಂಗೆ ಹಿಂಗೆ ಅಂತ. ಬಟ್ ಇಲ್ಲ, ಲಾಸ್ಟ್ ಮೂಮೆಂಟ್ವರೆಗೂ ನಿಮಗೆ ಹೇಳೋಕ್ಕೆ ಬರೋಲ್ಲ ನಾರ್ಮಲ್ ಡಿಲವರಿ ಆಗುತ್ತಾ ಅಥವಾ ಸಿಸೇರಿಯನ್ ಆಗುತ್ತೆ, ಇದು ಮಾಡಿದ್ರೆ ಹಂಗಾಗುತ್ತೆ, ಇಲ್ಲ ಅದೇನು ವರ್ಕಾಗಲ್ಲ ಹಂಗಂತ ಮಾಡಲೇಬೇಡಿ ಅಂತ ಹೇಳ್ತಿಲ್ಲ. ನಿಮಗೆ ಹೆಲ್ತಿ ಆಗಿರೋಕ್ಕೆ ನಾರ್ಮಲಾಗಿ ಎಷ್ಟು ಮಾಡಬೇಕೋ ಅಷ್ಟು ಮಾಡ್ಕೊತ ಹೋದರೆ ಸಾಕು. ಮತ್ತು ಪಪ್ಪಾಯ ತಿನ್ನೋದು, ಪೈನಾಪಲ್ ತಿನ್ನೋದು ಅಂದರೆ ಹಣ್ಣಾಗಿರೋದಲ್ಲ, ಸ್ವಲ್ಪ ಗಟ್ಟಿ ಇರ್ತದೆ ಕಾಯಿ ಇದ್ದಂಗೆ, ಅಂಥ ಪಪ್ಪಾಯ ತಿನ್ಬೇಡ್ರಿ. ಮತ್ತು ಪೈನಾಪಲ್ ತಿನ್ನೋದನ್ನು ಅವಾಯ್ಡ್ ಮಾಡಿರಿ ಫಸ್ಟ್ 3 ಮಂತ್ಸು.
ಆಮೇಲೆ ಬೇಬಿ ಜೆಂಡರ್ ಮೇಲೆ ಭಾಳ ಕಾನ್ಸಂಟ್ರೇಟ್ ಮಾಡಬೇಡ್ರಿ. ಈಗ ಫ್ಯಾಮಿಲಿ ಹೇಳ್ತೈತೆ ನನಗೆ ಫಸ್ಟ್ ಗಂಡು ಪಾಪು ಆಗಿರ್ಬೇಕು ನಿನಗೆ ಹಂಗೆ ಹಿಂಗೆ, ಅದು ಯಾವತ್ತೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆ ಸ್ಟ್ರೆಸ್ ತಗೋಬೇಡ್ರಿ. ಯಾಕಂದರೆ ಯಾವ ಪಾಪು ಆದ್ರೇನು ನಿಮ್ಮದೇ ಅದು ಪಾಪ ಆಗಿರುತ್ತೆ. ಅದಕ್ಕೋಸ್ಕರ ಫ್ಯಾಮಿಲಿನೂ ಕೂಡ ಆಗಲಿ, ಯಾರೇ ಆಗಲಿ, ಆ ಪಾಪುನೇ ಆಗಲಿ ಈ ಪಾಪುನೇ ಆಗಲಿ, ಅಥವಾ ಈಗೇನಂತಾರೆ ಈ ಪಾಪು ಆದರೆ ಚೆನ್ನಾಗೆ, ಈ ಪಾಪು ಆಗುತ್ತೆ, ಈ ಪಾಪು ಆಗುತ್ತೆ ಅಂತ ತಲೆಗೆ ಹಾಕಿ ಇದು ಮಾಡಿರ್ತಾರೆ. ಆಮೇಲೆ ಅದು ಆಗಿಲ್ಲ ಅಂದಾಗ ನಿಮಗೆ ಬೇಜಾರು ಅನಿಸುತ್ತೆ. ಹಂಗಾಗಿ ಯಾರು ಆ ತಪ್ಪನ್ನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಬೇಬಿ ಬಂಪ್ ಕಂಪ್ಯಾರಿಸನ್, ನಂದು ಸ್ವಲ್ಪ ಸಣ್ಣ ಐತೆ ಅವ್ರು ದೊಡ್ಡದೈತೆ, ಅದು ಯಾವತ್ತೂ ವರ್ಕ್ ಆಗೋಲ್ಲ. ನಂದು ಕೂಡ ಹೇಳ್ಬೇಕಂದ್ರೆ ಫಸ್ಟ್ ಮಂತಿಂದ 8th ಮಂತ್ವರೆಗೂ ಆಲ್ಮೋಸ್ಟ್ ಆಲ್ ಮೀಡಿಯಮ್ ಬಂಪೇ ಇದ್ದಿದ್ದು ನಂದು ಕೂಡ. ಹಂಗಾಗಿ ಯಾವತ್ತೂ ಇಲ್ಲ ನನ್ನ ಬೇಬಿ ಪಂಪ್ ಸಣ್ಣದಿದೆ, ಹೆಲ್ತಿಯಾಗಿ ಐತೋ ಇಲ್ಲೋ ಹಂಗೆ ಹಿಂಗೆ ಅಂತ ಅನ್ಕೋಬೇಡ್ರಿ. ಡಾಕ್ಟರ್ಸ್ ಹೇಳ್ತಾರೆ ನಿಮಗೆ ಏನೇ ಪ್ರತಿಯೊಂದು ಇದ್ರೂ ಎಲ್ಲಿವರೆಗೂ ನೀವು ಹ್ಯಾಪಿಯಾಗಿದ್ದೀರಾ, ನಿಮ್ಮ ಬೇಬಿನೂ ಆರಾಮಾಗಿದೆ, ನೀವು ಆರಾಮಾಗಿದ್ದೀರಾ ಅನ್ನೋ ಮಟ್ಟ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಸ್ಟ್ರೆಸ್ ಆಗಲಿ ಏನಾಗಲಿ ತೊಗೊಳಕ್ಕೆ ಹೋಗಬೇಡಿ. ಮತ್ತು ಅವ್ರ ಬಂಪು 3 ಮಂತ್ಸಿಗೆ ಎಷ್ಟೈತೆ ನಂದು ಯಾಕಿಲ್ಲ, ಅದು ಯಾವತ್ತೂ ಕಂಪೇರೇ ಮಾಡೋಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಜಾಸ್ತಿ ಜನಕ್ಕೆ ಯಾರಿಗೂ ಹೊಟ್ಟೆ ಕಾಣಲ್ಲ, ಹಂಗಂತ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲೂ ಇಲ್ದಲೇ ಇರ್ಬೋದು, ಹೇಳೋಕ್ಕಾಗಲ್ಲ. ಹಾಗಾಗಿ ಯಾವತ್ತೂ ಅವ್ರ ಬಂಪು ಜಾಸ್ತಿ ಇದೆ, ಜಾಸ್ತಿ ಕಾಣಿಸ್ತೈತಿ ಹಂಗೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಇನ್ನೊಂದು ಏನಂದರೆ, ಯಾರ್ಯಾರು ಗಂಡು ಮಕ್ಕಳು ಈ ವಿಡಿಯೋ ನೋಡ್ತಿದ್ದೀರಾ, ನಿಮ್ಮ ಪ್ರೆಗ್ನೆಂಟ್ ಲೇಡೀಸ್ ಅಥವಾ ನಿಮ್ಮ ಮನೇಲಿ ಯಾರ್ಯಾರು ಪ್ರೆಗ್ನೆನ್ಸಿ ಇದ್ದವರು ಇದ್ದಾರೆ ಅಂದಾಗ ಅವರಿಗೆ ಕೇಳ್ರಿ, ಅವ್ರ ಜೊತೆ ಚೆನ್ನಾಗಿ ಮಾತಾಡ್ರಿ. ಅವರು ನಿಮ್ಮ ಸ್ಟ್ರೆಸ್ಸನ್ನು ತಗೊಂಬಂದು ಆ ಪ್ರೆಗ್ನೆಂಟ್ ಲೇಡೀಸ್ ಮೇಲೆ ಯಾವತ್ತೂ ಹಾಕಬೇಡ್ರಿ. ಅದರಿಂದ ಅವರಿಗೂ ಎಫೆಕ್ಟ್ ಆಗುತ್ತೆ, ಅವ್ರ ಹೊಟ್ಟೆಯಲ್ಲಿರೋ ಪಾಪುಗೂ ಕೂಡ ಎಫೆಕ್ಟ್ ಆಗುತ್ತೆ. ಅವ್ರಿಗೆ ಏನೇ ಕ್ರೇವಿಂಗ್ಸ್ ಇದ್ದರೂ ಏನು ತಿಂತೀಯಾ, ಇಲ್ಲ ಅವ್ರು ಏನು ಹೇಳುತ್ತಾ ಇಲ್ವಾ, ನೀವೇ ಕೇಳಿ ಏನಾರ ತಿಂತೀಯಾ, ಏನು ತಂದ್ಕೊಡ್ಲಿ, ಎಷ್ಟು ಖುಷಿಯಿಂದ ನಂಗೆ ಅದು ಬೇಕು ಇದು ಬೇಕು ಅಂತ ಹೇಳ್ತಾರೆ ಅಂತ ನೋಡ್ರಿ ನೀವೇ. ಮತ್ತು ಏನಂದರೆ ಮೇನಾಗಿ ಈ ಕೆಲಸ ಮಾಡಿದರೆ ನಾರ್ಮಲ್ ಡೆಲಿವರಿ ಆಗುತ್ತೆ, ಅದು ತಿಂದರೆ ನಾರ್ಮಲ್ ಡೆಲಿವರಿ ಆಗುತ್ತೆ, ಅದೆಲ್ಲ ಏನು ತಲೆಗೆ ಹಚ್ಕೋಬೇಡ್ರಿ. ನಾರ್ಮಲಾಗೆ ನಿಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅದನ್ನು ಮಾಡ್ಕೊತ ಹೋಗ್ರಿ. ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ತುಂಬ ಅಂದರೆ ತುಂಬ ಸುಸ್ತಿರುತ್ತೆ, ಆ ಟೈಮಲ್ಲಿ ನಿಮಗೆ ತುಂಬ ರೆಸ್ಟ್ ಬೇಕಾಗಿರುತ್ತೆ. ಹಾಗಾಗಿ ನಿಮಗೆ ಆ ಮೂಮೆಂಟಲ್ಲಿ ಸುಸ್ತು ಅನ್ನಿಸ್ತಿದ್ರೆ ಪ್ಲೀಸ್ ದಯವಿಟ್ಟು ಆ ಟೈಮಲ್ಲಿ ರೆಸ್ಟ್ ಮಾಡಿ. ಆಮೇಲೆ ಒಂದು 10-15 ನಿಮಿಷ ರೆಸ್ಟ್ ಮಾಡಿ ಆದಮೇಲೆ ನೀವು ಆ ಕೆಲಸ ಮಾಡ್ಕೋಬೋದು. ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕಂತ ಯಾರೂ ಯಾವತ್ತೂ ಸ್ಟ್ರೆಸ್ ಕೊಡಬೇಡ್ರಿ. ಮತ್ತು ಮೂಡ್ ಸ್ವಿಂಗ್ಸ್ ಭಾಳ ಇರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಅದನ್ನು ಫ್ಯಾಮಿಲಿ ಆಗಲಿ, ಹಸ್ಬೆಂಡ್ ಆಗಲಿ ಅಥವಾ ಬ್ರದರ್ಸ್ ಯಾರೇ ಆಗಿರಲಿ ಅರ್ಥ ಮಾಡ್ಕೊಳ್ರಿ. ಅವ್ರು ಯಾಕೋ ಸಿಟ್ಟಾಗ್ತಿದಾರ, ಇಲ್ಲ ಅವಳಿಗೆ ಮೂಡ್ ಸ್ವಿಂಗ್ಸ್ ಆಗ್ತಿರ್ಬೋದು, ಯಾಕೆ ಏನು ಸಮಾಧಾನದಿಂದ ಕೇಳಿ ನೋಡಿ, ಅವರೇ ಹೇಳ್ತಾರೆ. ಮತ್ತು ಮೇನ್ ಏನಂದರೆ ನಮ್ಮ ಕಡೆ ಎಲ್ಲ ಎಳ್ನೀರು ಕುಡಿಬಾರ್ದು, ಪ್ರೆಗ್ನೆಂಟ್ ಇದ್ದಾಗ ಎಳ್ನೀರು ಕುಡಿಬಾರ್ದು ಅಂತ ಹೇಳ್ತಾರೆ. ಅದೆಲ್ಲ ತಪ್ಪು. ಯಾಕಂದರೆ ಈ ಸಮ್ಮರಿಗೆ ಎಳ್ನೀರು ಕುಡಿಯೋದು ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಕುಡಿಲೇಬೇಕು. ಮತ್ತು ಯಾರ್ಯಾರು ವಾಮಿಟಿಂಗ್ ಭಾಳ ಐತೆ ಅವರು ಪ್ಲೀಸ್ ಜಾಸ್ತಿ ಎಳ್ನೀರು ಕುಡೀರಿ, ಅದರಿಂದ ಏನೂ ಎಫೆಕ್ಟ್ ಆಗೋಲ್ಲ. ಡಾಕ್ಟರ್ಸ್ ಕೂಡ ಅದನ್ನೇ ಹೇಳ್ತಾರೆ ನಿಮಗೆ. ಡಿಹೈಡ್ರೇಷನ್ ಆಗಿ ಫುಲ್ಲು BP ಲೋ ಆದರೆ ಭಾಳ ಕಷ್ಟ ಆಗುತ್ತೆ. ಹಂಗಾಗಿ ಡಿಹೈಡ್ರೇಷನ್ ಆಗೋ ಮಟ್ಟ ಬಿಡ್ಕೋಬೇಡ್ರಿ. ನಿಮಗೇನೇ ಸುಸ್ತಿದ್ರು ಕೂಡ ಸ್ವಲ್ಪ ಎಳ್ನೀರು ಕುಡಿಯೋದು, ಎಲೆಕ್ಟ್ರೋಲೈಟ್ ಬೂಸ್ಟ್ ಮಾಡ್ಕೊತ ಇರ್ರಿ ಸ್ವಲ್ಪ, ಆವಾಗ ನಿಮಗೆ ಹೈಡ್ರೇಟೆಡ್ ಆಗಿರೋಕ್ಕೆ ಹೆಲ್ಪ್ ಆಗುತ್ತೆ. ಲಾಸ್ಟ್ 7-8 ಮಂತ್ಸ್ ಇದ್ದಾಗ ನೀವು ಬಟ್ಟೆ ಶಾಪಿಂಗ್ ಮಾಡೋದು ಪ್ರತಿಯೊಂದು ಶುರು ಮಾಡ್ಬೋದು. ಈಗ ಒಬ್ಬೊಬ್ಬರು ಹೇಳ್ತಾರೆ ಪಾಪು ಹುಟ್ಟ ಮಟ್ಟ ಯಾವ ಬಟ್ಟೆನೂ ತಗೋಬಾರ್ದು ಹಂಗೆ ಹಿಂಗೆ ಅಂತ. ಆ ಥರ ಎಲ್ಲ ಏನೂ ಇಲ್ಲ. ಯಾಕೆಂದರೆ ಲಾಸ್ಟ್ ಮೂಮೆಂಟಲ್ಲಿ ನೀವು ಡೆಲಿವರಿ ಆದಮೇಲೆ ಬಟ್ಟೆ ತಗೊಂಬರೋಕ್ಕೆ ಅದಕ್ಕೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಈ ಕಡೆ ನಿಮ್ಮನ್ನು ನೋಡ್ಲಾ, ಆ ಕಡೆ ಅವ್ರನ್ನ ನೋಡ್ಲಾ, ಹಂಗಾಗಿಬಿಡುತ್ತೆ. ಹಂಗಾಗಿ ಲಾಸ್ಟ್ ಮೂಮೆಂಟ್ವರೆಗೂ ಯಾವುದೇ ಕಾರಣಕ್ಕೂ ಬಿಟ್ಕೋಬೇಡಿ. ಪಾಪುಗೆ ನೆಸಸರಿ ಇರೋಂಥ ಮೇನ್ ಐಟಮ್ಸು ಒಂದು 5 ವಾರ ಇರಲೇಬೇಕು. ಯಾಕಂದರೆ ಲಾಸ್ಟ್ ಮೂಮೆಂಟಿಗೆ ಹೆವಿ ಆಗೋಗುತ್ತೆ ಅವೆಲ್ಲ ಪರ್ಚೇಸ್ ಮಾಡೋದು ಅದು ಎಲ್ಲ. ಹಂಗಾಗಿ ಬ್ಯಾಕ್ ಪ್ಯಾಕ್ ಆಲ್ಮೋಸ್ಟ್ ಆಲ್ ಎಲ್ಲರೂ ಮಾಡಿರ್ತಾರೆ. ಅದರಲ್ಲಿ ನೆಸಸರಿ ಏನೇನು ಇಟ್ಕೋಬೇಕು ಅಂತಂದರೆ ಕೆಟಲ್ ಒಂದು ಮಸ್ಟ್ ಆ್ಯಂಡ್ ಶುಡ್ ಇಟ್ಕೊಂಡಿರಿ, ಭಾಳ ಹೆಲ್ಪ್ ಆಗುತ್ತೆ ಡೆಲಿವರಿ ಟೈಮಲ್ಲಿ. ಅದು ಒಂದನ್ನು ಕ್ಯಾರಿ ಮಾಡಿ. ಮತ್ತು ಪಾಪು ಬಟ್ಟೆಗಳು, ಟವೆಲ್ಸು, ನ್ಯಾಪ್ಕಿನ್ಸು ಅವು ಎಲ್ಲ. ಇದಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.